ದೆನ್ ಗೋ ಟು ಈ ಮೋಟಿವೇಶನ್ ಎಲ್ಲ ಮಾಡ್ತೀವಲ್ಲ, ಇದ್ ಮಾಡಕ್ ಹೋದಾಗ ನನಗೆ ಒಬ್ಬ ಹೇಳ್ದ, ಸರ್ ನೀವು ಮೋಟಿವೇಶನ್ ಮಾಡೋದೆಲ್ಲ ಹೊರಗಡೆಯಿಂದ ಸುತ್ತಿಗೆಯಲ್ಲಿ ಹೊಡೆದಂಗೆ ಅಂತ, ಮೊಳೆ ಹೊಡೆದಂಗೆ. ನೀವೆಲ್ಲ ಮಳೆ ಹೊಡೆಯಕ್ ಬರ್ತೀರಾ, ಯಾವಾಗ್ಲೂ ವ್ಯಕ್ತಿ ಒಳಗಿಂದ ಬರ್ಬೇಕು. ಅವ್ನು ಎಷ್ಟ್ ಚೆನ್ನಾಗಿ ಹೇಳ್ದ ಅಂದ್ರೆ, ಸರ್ ಮೊಟ್ಟೆ ಒಳಗಡೆಯಿಂದ ಒಡೆದು ಬಂದ್ರೆ ಕೋಳಿ ಮರಿ ಬರುತ್ತೆ, ಹೊರಗಡೆಯಿಂದ ನೀವು ಹೊಡೆದ್ರೆ ಮೊಟ್ಟೆ ಒಡೆದು ಸತ್ತೋಗುತ್ತೆ ಅಂತ ಅಂದ. ನೀವು ಮೋಟಿವೇಶನ್ ಮಾಡದೆ ವೇಸ್ಟ್ ಅಂತ. ಅವಾಗ ನಾನ್ ಕೇಳ್ದೆ, ಆಯ್ತಪ್ಪ ಮೊಟ್ಟೆ ಹೊಡೆದು ಮರಿ ಆಗ್ಬೇಕು ಸರಿ, ಕಾವು ಕೊಡೋದು ಯಾರು ಅಂತ. ಕಾವು ಕೊಡೋರು ಬೇಕಲ್ಲ. ಕಾವು ಕೊಡೋರು ನಿಮಗೆ ಮನೇಲಿ ಅಪ್ಪ ಅಮ್ಮ ಕೊಡ್ತಾ ಇರ್ತಾರೆ, ಶಾಲೆಯಲ್ಲಿ ಮೇಸ್ಟ್ರುಗಳು ಕೊಡ್ತಾ ಇರ್ತಾರೆ. ಆ ಹೀಟ್ ಕೆಲವೊಂದ್ಸರಿ ಕಡಿಮೆ ಆಗ್ಬಿಟ್ಟಿರುತ್ತೆ. ಅವಾಗ ಜಾಸ್ತಿ ಹೀಟ್ ಕೊಡಕ್ ನಮ್ಮಂತವ್ರು ಬರ್ತಾ ಇರ್ತೀವಿ. ಕಾವು ಕೊಡ್ಲೇಬೇಕು, ಒಳಗಡೆಯಿಂದ ಜೀವ ಬರ್ಲೇಬೇಕು. ಆ ಜೀವ ತರಕ್ ಬಂದಿದೀವಿ ಬಿಟ್ರೆ ಮೊಳೆ ಹೊಡಿಯಕ್ ಬಂದಿಲ್ಲ ಇಲ್ಲಿ. ಓಕೆ, ದೆನ್ ಗೋಸ್ ಟು ಬೆಟ್ಟ ಮತ್ತು ಇರುವೆ. ಯಾವ್ದು ಗ್ರೇಟ್ ಇಲ್ಲಿ? ಯಾವ್ದು ಗ್ರೇಟ್? ಬೆಟ್ಟ ಹೇಳುತ್ತಂತೆ, ಒಂದು ತುಣುಕು ಇರುವೆಯೇ, ನಾನು ಎಷ್ಟು ದೊಡ್ಡಕ್ಕಿದ್ದೀನಿ, ನನ್ನ ಎದುರಿಗೆ ಓಡಾಡಕ್ ನಾಚಿಕೆ ಆಗಲ್ವಾ ನಿನಗೆ ಕೇಳುತ್ತಂತೆ. ಅವಾಗ ಇರುವೆ ಹೇಳುತ್ತೆ, ಬೆಟ್ಟ ನೀನ್ ಎಷ್ಟೇ ದೊಡ್ಡಕ್ಕಿದ್ರು ನೀನ್ ಅಲ್ಲಾಡಕ್ಕೂ ಆಗಲ್ಲ, ನಡಿಯಕ್ಕೂ ಆಗಲ್ಲ, ಎಲ್ಲಿದ್ಯಾ ಅಲ್ಲೇ ಇರ್ತೀಯ. ನಾನೊಬ್ಬ ಜೀವಿ, ಮನಸ್ಸು ಮಾಡಿದ್ರೆ ನಿನ್ನ ಮೇಲೆ ಹತ್ಕೊಂಡು ಕುತ್ಕೋತೀನಿ, ನಾನು ನಿನ್ಗಿಂತ ಎತ್ತರಕ್ಕೆ ಬಂದು ನಿಲ್ತೀನಿ ಅಂತ. ಒಂದು ಇರುವೆ ಸವಾಲ್ ಹಾಕೋ ಟೈಮಲ್ಲಿ ನಾವು ನೀವು ಇಂಥ ಇಂಟೆಲಿಜೆಂಟ್ ಇಟ್ಕೊಂಡು ಏನೂ ಆಗದೆ ಉಳ್ಕೊಂಡ್ಬಿಟ್ರೆ ಏನಾಗತ್ತೆ? ಎಡ್ಮಂಡ್ ಹಿಲರಿಗೆ 5 ಸರಿ ಡಿಫೀಟ್ ಆಗ್ತಾನ ಅವನು. ಮೌಂಟ್ ಎವರೆಸ್ಟ್ ಹತ್ತಕ್ಕಾಗಲ್ಲ. ಹತ್ತಕ್ಕಾಗದೆ ಇದ್ದಾಗ ಒಂದು ಫೋಟೋ ಎದುರಿಗೆ ಬಂದು ನಿಂತ್ಕೊಂತಾನೆ, ಕಣ್ಣಲ್ಲಿ ನೀರು ಹರಿತಾ ಇರತ್ತೆ. ಮೇ ತಿಂಗಳು ಬಿಟ್ರೆ ಮತ್ತೆ ಮೌಂಟ್ ಎವರೆಸ್ಟ್ ಹತ್ತಕ್ಕಾಗಲ್ಲ, ಮುಂದೆ ವರ್ಷ ಮೇಕ್ ಕಾಯ್ಬೇಕು. ಆ ಫೋಟೋ ಎದುರು ನಿಂತ್ಕೊಂಡು ಮೌಂಟ್ ಎವರೆಸ್ಟ್ ನೋಡ್ತಾ ಮನ್ಸಲ್ಲಿ ಅನ್ಕೊಂಡಂತೆ, ಮೌಂಟ್ ಎವರೆಸ್ಟ್ ನೀನು 8848 ಎತ್ತರ ಇದೆಯಲ್ಲ, ನೀನ್ ಇನ್ನೇನು ಎತ್ತರ ಆಗಲ್ಲ. ಬಟ್ ನಾವೊಬ್ಬ ಮನುಷ್ಯನಾಗಿ ನಾನು ಮುಂದರ್ಷ ಮತ್ತೆ ಬರ್ತೀನಿ, ಹತ್ತೀನಿ ಅಂತ ಹತ್ತಿ ತೋರಿಸ್ತಾವನು. ಅದಕ್ಕೆ ನೀವು ಸವಾಲ್ ಹಾಕ್ಬೇಕು ಯಾವತ್ತು. ಚಾಲೆಂಜಸ್ಗಳು ನಮ್ಮನ್ನು ಇಂಪ್ರೂವ್ ಮಾಡೋದು. 3ನೇ ಕ್ಲಾಸಲ್ಲೂ ಮ್ಯಾಥ್ಸ್ ಇದೆ, 4ರಲ್ಲೂ ಮ್ಯಾಥ್ಸ್ ಇದೆ, ಇಂಜಿನಿಯರಿಂಗ್ ಹೋದ್ರೂ ಮ್ಯಾಥ್ಸ್ ಇರುತ್ತೆ. ಅರೆ ಮ್ಯಾಥ್ಸ್ ಮುಗಿಯೋದು ಯಾವಾಗ ಅಂತ, ದಟ್ ಈಸ್ ಕ್ವಶನ್. ವರ್ಷ ಮ್ಯಾಥ್ಸ್ ನ ಚಾಲೆಂಜ್ ಏನಾಗತ್ತೆ? ಜಾಸ್ತಿ ಆಗತ್ತೆ. ದೊಡ್ಡ ದೊಡ್ಡ ಚಾಲೆಂಜ್ ತಗೊಂಡಾಗ ಮಾತ್ರ ಇಂಟೆಲಿಜೆನ್ಸ್ ಜಾಸ್ತಿ ಆಗತ್ತೆ. ನೀವು ಅಷ್ಟಕ್ಕೆ ತೃಪ್ತಿ ಆದ್ರೆ, ನನಗೆ 20 ವರ್ಷದ ಹಿಂದೆ, 20 ಇಯರ್ಸ್ ಬ್ಯಾಕ್, ಇವತ್ತಿಗೆ 20 ವರ್ಷ ಆಗಿದೆ, ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಸಿಕ್ಕಿತ್ತು ನನಗೆ. ನಾನ್ ಶಿವಮೊಗ್ಗ ಟ್ರಾಫಿಕ್ ಅಲ್ಲಿ ಹಿಂಗೆ ಕೈ ಮಾಡ್ತಾ ಇದ್ದೆ, ಹಿಂಗ್ ನಿಂತು ಹಿಂಗ್ ಪಾಸ್ ಆಗ್ರಿ ಅಂತ. ಆ ಕೆಲ್ಸದಲ್ಲಿ ನಾನು ಇದ್ದಿದ್ರೆ ಇವತ್ತಿಗೂ ನಾನು ಟ್ರಾಫಿಕ್ ಪೊಲೀಸೇ. ಬಟ್ ನಾನ್ ಅಂದ್ಕೊಂಡೆ ನನ್ನ ಲೈಫ್ ಅಷ್ಟೇ ಅಲ್ಲ ಅಂತ. ಅದ್ರ ಆಚೆಗೆ ಹೈಸ್ಕೂಲ್ ಟೀಚರ್ ಆದೆ, PU ಕಾಲೇಜ್ ಸೆಲೆಕ್ಷನ್ ಆದೆ, 15 ಗೌರ್ಮೆಂಟ್ ಜಾಬ್ ಗಳನ್ನ ಕ್ಲಿಯರ್ ಮಾಡಿದೀನಿ. ಇತ್ತೀಚೆಗೆ ಸೆಲೆಕ್ಟ್ ಆಗಿ ಹೋಗಿರೋದು ನಾನು ಅಸಿಸ್ಟೆಂಟ್ ಎಕ್ಸಾಮ್ಗೆ. ಲಕ್ಷಗಟ್ಟಲೆ ಸಂಬಳ. ಯು ಡೋಂಟ್ ಬಿಲೀವ್, ರಾಜ್ಯದಲ್ಲಿ ಹೆಚ್ಚು ಸಂಬಳ ತಗೊಳ್ಳೋದು IAS ಆಫೀಸರ್ಗಿಂತ ಪ್ರೊಫೆಸರ್ಗಳು. UGC ಸ್ಕೇಲ್ ಅಂತ ಕೊಡ್ತಾರೆ. ನಮ್ ರಿಟೈರ್ಡ್ ಆಗೋ ಪ್ರೊಫೆಸರ್ಗಳು ಸಂಬಳ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ನಿಮ್ಗೆ 2.5 ಲಕ್ಷ 2.25 ಲಕ್ಷ ತಗೋತಾರೆ. ಹಾಗಾಗಿ ದೊಡ್ಡ ದೊಡ್ಡ ಕನ್ಸು ಮಾಡ್ಬೇಕು ನೀವು. ದೊಡ್ಡ ದೊಡ್ಡ ಕನ್ಸು, ದೊಡ್ಡ ದೊಡ್ಡ ಬೆಳಿಬೇಕು. ನಾನು ಫಸ್ಟ್ ಎಕ್ಸಾಮ್ ಬರೆದಾಗ ನನಗೆ 20 ವರ್ಷ, ಇತ್ತೀಚೆಗೆ ಎಕ್ಸಾಮ್ ಬರೆದಾಗ 36 ವರ್ಷ ಆಗಿತ್ತು. ಬಿಡ್ಲಿಲ್ಲ, ನಾವು ಮಾಡ್ತಾ ಇರ್ಬೇಕು. ನೀವು ಅಷ್ಟೇ. ಅಯ್ಯೋ ನನ್ನ ಎಕ್ಸಾಮ್, ನೀವ್ ಹೆಂಗೆ ಅಂದ್ರೆ ಆನ್ಯುವಲ್ ಎಕ್ಸಾಮ್ ಮೇಲೆ ರೆಸ್ಟ್ ತಗೊಳ್ಳೋದು ನೋಡಿದೀನಿ ನಾನು. ನೀವ್ ಹಂಗಲ್ಲ, ಟೆಸ್ಟ್ ಬರ್ದ್ಕೊಂಡು ಟಿವಿ ನೋಡ್ತಾ ಕೂತಿರ್ತಾರಪ್ಪ, ಟೆಸ್ಟ್ ಮುಗ್ದು ಬಿಡ್ತು ಅಂತ. ಟೆಸ್ಟ್ ಬಂದ್ರು ಮುಗ್ದ್ಕೊಳ್ಳೆ ರಿಲೀಫ್ ಬೇಕಾ ನಿಮಗೆ ಅನ್ನೋ ಪ್ರಶ್ನೆ ನಮಗೆ. ನೀರಜ್ ಚೋಪ್ರಾ ಇದಾರಲ್ಲ, ಒಲಿಂಪಿಕ್ಸ್ ಮುಗಿಸ್ ಬರ್ತಾರೆ, ಮುಗಿಸ್ ಬಂದ್ಕೊಳ್ಳೆ ಏನ್ ಪಾರ್ಟಿ ಕೇಳ್ತಾರೆ ಟಿವಿ ಆಂಕರ್. ಪಾರ್ಟಿ ಇಲ್ಲ ಸರ್, ನೈ ಪಾರ್ಟಿ. ಯಾಕೆ ಅಂದ್ರೆ ನಾನು ಮುಂದಿನ ಒಲಿಂಪಿಕ್ ಅಲ್ಲಿ ಮತ್ತೆ ಗೋಲ್ಡ್ ಗೆಲ್ಬೇಕು, ಈಗ ಪಾರ್ಟಿ ಮಾಡೋಕ್ ಪೂರ ಟೈಮ್ ಅಲ್ಲ ಅಂತ ಅವನು. ಅಂದ್ರೆ ಒಲಿಂಪಿಕ್ ಚಿನ್ನ ತಂದೋನೆ ಪಾರ್ಟಿ ಮಾಡೋ ಟೈಮ್ ಅಲ್ಲ, ರಿಲ್ಯಾಕ್ಸ್ ಮಾಡೋ ಟೈಮ್ ಅಲ್ಲ ಅಂದಾಗ, ನೀವು ಟೆಸ್ಟ್ ಬರೆದು ಬಂದವರು ರಿಲ್ಯಾಕ್ಸ್ ಮಾಡೋ ಟೈಮ್ ಅಂದ್ರೆ ನೀವ್ ಹೆಂಗ್ ಸಾಧನೆ ಮಾಡೋಕ್ ಸಾಧ್ಯ? ದೆನ್ ಈ ಜೀವನ ಯಾರ್ದು ಅಂತ ಅಂದ್ರೆ ಯಾರ್ದು ಅನ್ಬೇಕು ನೀವು? ಈಗ ಹೊಸದಾಗ ಒಬ್ಬ ಯಾರೋ ಮದುವೆ ಆಗಿರ್ತಾನಪ್ಪ, ಅವನಿಗೆ ಮದುವೆ ಆದನೆ ಪಕ್ಕದಲ್ಲಿರೋ ಹೆಂಡತಿಗೆ ತೋರಿಸಿ ಇದ್ ಯಾರು ಅಂತ ಕೇಳಿದ್ರೆ ನನ್ ಹೆಂಡತಿ ಅಂತಾನ, ನಮ್ಮ ಹೆಂಡತಿ ಅಂತಾನ? ಏನಂತಾನೆ? ನಮ್ಮ ಹೆಂಡತಿ ಅಂದ್ರೆ ಊರಾಗಿದ್ದವ್ರದೆಲ್ಲ ಹೆಂಡತಿ ಆಗ್ಬಿಡ್ತದೋ. ಅವನೇನ್ ಹೇಳ್ತಾನ? ನನ್ನ ಹೆಂಡತಿ ಅಂತಾನೆ. ಈ ಜೀವನ ಯಾರ್ದು ಅಂದ್ರೆ ನಮ್ಮದು ಅನ್ಬಾರ್ದು. ನಮ್ದು ಅನ್ಕೊಳ್ಳಿ ನೀವು ವೀಕ್ ಆಗ್ಬಿಡ್ತೀರಾ. ಅಮ್ಮ ನೋಡ್ಕೊಳ್ಳಿ, ಅಪ್ಪ ನೋಡ್ಕೊಳ್ಳಿ, ಅಣ್ಣ ನೋಡ್ಕೊಳ್ಳಿ, ತಂಗಿ ನೋಡ್ಕೊಳ್ಳಿ ಅಂತ. ಜೀವನ ಯಾರ್ದು ಅಂದ್ರೆ ಯಾರ್ದು ಅನ್ಬೇಕು? ನಂದು ಜೀವನ. ಜವಾಬ್ದಾರಿ ಯಾರ್ದು? ಅದು ಅದು ಕಣ್ಣು ಕೇಳ್ತಿರ್ಲ. ಜಿಂದಗಿ ಮೇರಿ ಆಯ್ತು, ಜಿಮ್ಮೆದಾರಿ ಬಿ ಮೇರಿ ಹೈ. ಜೀವನ ನಂದು ಆದ್ರೆ ಜವಾಬ್ದಾರಿ ಕೂಡ ಯಾರ್ದು? ಜೋರಾಗಿ, ಇನ್ನು ಜೋರಾಗಿ. ನಾಳೆಯಿಂದ ಅಪ್ಪ ಅಮ್ಮನ ಹತ್ರ ನಿನ್ನಿಂದ ನಾನು ಕಡಿಮೆ ಮಾಡಿಸ್ಕೊಂಡೆ ಅನ್ನಂಗಿಲ್ಲ. ಇವತ್ತು ಒಪ್ಕೊಂಡಿದ್ದೀರಾ, ಜೀವನನು ನಂದೇ, ಜವಾಬ್ದಾರಿ ಕೂಡ ನಂದೇ.